ಹಾಯ್ ಎಲ್ರಿಗೂ ನಮಸ್ತೆ. ಇದು ಬುಧವಾರದ ಮಿನಿ ಬ್ಲಾಗು. ಬೆಳಿಗ್ಗೆ ಪೂಜೆನ ಮುಗಿಸ್ಕೊಂಡು ಒಂದು ಗ್ಲಾಸ್ ಜೀರಿಗೆ ನೀರನ್ನ ತಗೊಳ್ತಿದ್ದೀನಿ. ಬೆಳಿಗ್ಗೆ ಟಿಫನ್ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ರೊಟ್ಟಿ, ಚಳ್ಳಂಬ್ರಿಕಾಯಿ ಪಲ್ಯ ಹಾಗೆ ಕಡಲೆಕಾಳು ಗ್ರೇವಿನ ಮಾಡ್ತಿದ್ದೀನಿ. ಇನ್ನು ಶ್ರಾವಣ ಸ್ಟಾರ್ಟ್ ಆಗಿದೆ. ವಾರದಲ್ಲಿ 1 ದಿನ 2 ದಿನ ಮಾತ್ರ ರೊಟ್ಟಿನ ಮಾಡ್ಕೊಳಕ್ಕಾಗುತ್ತೆ. ಕಡಲೆಕಾಳು ಗ್ರೇವಿ ಮಾಡೋದಕ್ಕೆ 1 ಸ್ಪೂನಷ್ಟು ಎಣ್ಣೆ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ, 4 ರಿಂದ 5 ಬ್ಯಾಡಗಿ ಮೆಣಸಿನಕಾಯಿ, 1 ಸ್ಪೂನಷ್ಟು ಜೀರಿಗೆ ಹಾಗೆ 4 ರಿಂದ 5 ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚೋಲೆ ಮಸಾಲ 1 ಸ್ಪೂನಷ್ಟು ಹಾಕೊಳ್ತಿದ್ದೀನಿ. ಕುಕ್ಕರ್ಗೆ 2 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನ ಹಾಕ್ಬಿಟ್ಟು ರಾತ್ರಿನೇ ನೆನೆ ಹಾಕಿರುವಂಥ ಕಡಲೆಕಾಳು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು 2 ರಿಂದ 3 ವಿಸಿಲ್ ಕೂಗಿಸಿದ್ರೆ ಗ್ರೇವಿ ರೆಡಿ ಆಗುತ್ತೆ. ಚಪಾತಿ, ಪೂರಿ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಇದ್ರ ಜೊತೆ ಹಸಿ ಖಾರ ಚಟ್ನಿ ಕೂಡ ಮಾಡ್ಕೊಳ್ತಿದ್ದೀನಿ. ಫ್ರೂಟ್ಸು, ವೆಜಿಟೇಬಲ್ ಜೊತೆ ಮಾರ್ನಿಂಗ್ ಟಿಫನ್ ಕೂಡ ರೆಡಿ ಆಯಿತು. ಹಾಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.